ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಇವತ್ತು ಪಾರಿವಾಳದು ಸೆಕೆಂಡ್ ಬ್ಯಾಚ್ ಸೇಲ್ ವಿಡಿಯೋ ಹಾಕ್ತಾ ಇದ್ದೀವಿ. ಸೊ ಫಸ್ಟ್ ಬ್ಯಾಚ್ಗಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ತುಂಬ ಅಂದರೆ ಲೈಕ್ಸ್ ಆಗಿರ್ಬೋದು, ಆಮೇಲೆ ಫೋನ್ ಕಾಲ್ಸ್ ಇರ್ಬೋದು, ಎಲ್ಲನೂ ಅಷ್ಟೇ. ಸೊ ಚೆನ್ನಾಗಿ ಪ್ರೈಸ್ಗೂ ಸೇಲ್ ಆಗಿದೆ. ಆ್ಯಂಡ್ ತುಂಬ ಜನ ಔಟ್ ಆಫ್ ಬ್ಯಾಂಗ್ಳೂರ್ ಕೇಳಿದ್ರಿ. ಸೊ ಅದೊಂದೇ ನಮಗೆ ಕಳ್ಸೋಕ್ಕಾಗಿಲ್ಲ, ಅದೊಂದೇ ಬೇಜಾರು. ಸೊ ಆಲ್ಮೋಸ್ಟ್ ಈ ಸತಿ ನಾವು ಕಳ್ಸೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಕಳಿಸ್ಬೋದು, ಕಳ್ಸೋಕ್ಕಾಗಲ್ಲ ಅಂತ ಏನಿಲ್ಲ, ಬಟ್ ಡೆಲಿವರಿ ಚಾರ್ಜಸ್ಸು ಜಾಸ್ತಿ ಆಗುತ್ತೆ ನಿಮಗೆ, ಅದೊಂದೇ ನಮ್ಮ ಇಂಟೆನ್ಷನ್ನು. ಸೊ ಬ್ಯಾಂಗ್ಳೂರ್ ಆದರೆ ಪೋರ್ಟರ್ ಗೀಟರ್ ಮಾಡ್ಕೋಬೋದು. ಸೊ ನಾವು ಕೇಳಿರೋ ಪ್ರಕಾರ ಬಸ್ಗೆಲ್ಲ ಹಾಕ್ತೀವಿ ಅಂತ ಅಂದರೆ ಸೊ ಎಷ್ಟು ಪಾರಿವಾಳ ಇರುತ್ತೆ, ನಿಮ್ದು ಯಾವ ಊರಾಗಿರುತ್ತೆ ಅದ್ರದ್ದು ಹಾಫ್ ಚಾರ್ಜ್ ಬೀಳುತ್ತೆ. ಒಂದು ಪಾರಿವಾಳ ಆದರೆ ಒಂದು ಹಾಫ್ ಟಿಕೆಟು, ಸೊ 2 ಪಾರಿವಾಳ ಇದ್ದರೆ 2 ಹಾಫ್ ಟಿಕೆಟ್. ಸೊ ಅಲ್ಲಿಗೆ ಟಿಕೆಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಅದೊಂದೇ ಇಂಟೆನ್ಷನಲ್ಲಿ ನಾವು ಬೇರೆ ಕಡೆ ಕಳಿಸ್ತಾ ಇಲ್ಲ. ಬಟ್ ಈ ಸತಿ ಟ್ರೈ ಮಾಡ್ತೀವಿ, ನೀವು ಓಕೆ ಅಂತ ಅಂದರೆ. ಸೊ ಇವಾಗ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಇವಾಗ ಯಾವ್ದು ಹಾಕ್ತೀವಿ ಅಂತ. ಸೊ ಆಲ್ಮೋಸ್ಟ್ ನಮಗೆ ಇವಾಗ ಇರೋದು ಪಟ್ಟಗಳು ಜಾಸ್ತಿ ಇದೆ ನಮ್ಮ ಹತ್ರ. ಸೊ ಆ ಪಟ್ಟಗಳನ್ನೇ ಸೇಲ್ಗೆ ಹಾಕ್ತಾ ಇದ್ದೀವಿ. ಸೊ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನಾನು. ಗೈಸ್, ಇದು ಬಂದುಬಿಟ್ಟು ದುಬಾಸು 5ರಿಂದ 6ನೇ ಕಳ್ಳಿ ಪಟ್ಟ ಆಯ್ತಾ. ಇದೂ ಅಷ್ಟೇ, ಎಲ್ಲ ನಮ್ಮ ಮನೆಯಲ್ಲೇ ಆಗಿರೋದು. ಸೊ ಇವಾಗ ಇದ್ರದ್ದು ರೆಕ್ಕೆ ತೋರಿಸ್ತೀನಿ ನೋಡಿ, ಫುಲ್ ವೈಬ್ರೇಷನ್ ಇದೆ. ಸೊ 2 ಸೈಡ್ ರೆಕ್ಕೆನೂ ಫುಲ್ ವೈಬ್ರೇಷನ್ ಇದೆ ಗೈಸ್, ನೋಡಿ. ಸೊ ಇದು ಮೇಲು ಫೀಮೇಲ್ ಇನ್ನೂ ಗೊತ್ತಾಗಿಲ್ಲ, ಪಟ್ಟ ಅಲ್ವಾ, ಸೊ ನಾವು ಆಚೆ ಬಿಟ್ಟಿರಲಿಲ್ಲ. ಸೊ ಇವಾಗ ಐಸ್ ನೋಡಿ, ನೋಡಿ ಗೈಸ್ ಇದು. ಸೊ ನೋಡಿ, ಸೊ ಉದ್ದ ಇದೆ, ಪಟ್ಟ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಸೈಜ್ ಕಮ್ಮಿ ಕಾಣಿಸ್ಬೋದು ನೋಡಿ. ತಲೆ ಓಕೆನಾ. ಸಿಂಗ್ ಪೊಸಿಷನ್ನು, ವೈಬ್ರೇಷನ್ ನೋಡಿ ಗೈಸ್. ಸೊ ಬಿಟ್ರೂ ಒಳ್ಳೆ ವೈಬ್ರೇಟ್ ಆಗುತ್ತೆ, ಒಳ್ಳೆ ಪವರ್ ಇರೋ ಹಕ್ಕಿ ಇದು. ನೋಡಿ ಬನ್ನಿ, ಇವಾಗ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಗೈಸ್. ಇದು ನಾನು ಇವಾಗ ತೋರಿಸ್ತಾ ಇರೋದು ಸೆಕೆಂಡ್ ಒನ್ ಬಂದ್ಬಿಟ್ಟು ಧೂಮ. ಸೊ ಇದು 0 ಕಳ್ಳಿ ಪಟ್ಟ ಗೈಸ್, ನೋಡಿ ಇನ್ನು ಚಿಕ್ಕದು. ನೋಡಿ ಗೈಸ್, ಇವಾಗ ರೆಕ್ಕೆ ತೋರಿಸ್ತೀನಿ ನೋಡಿ, ವೈಬ್ರೇಷನ್ ಇದೆ ಇದಕ್ಕೂ. ಸೊ ರೆಕ್ಕೆ ಎಲ್ಲ ಏನು ಕಟ್ ಮಾಡಿಲ್ಲ, ವೈಬ್ರೇಷನ್ ಇದೆ 2 ಕಡೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಗೈಸ್, ಫುಲ್ ವೈಬ್ರೇಟ್. ಸೊ ಇನ್ನು 0 ಕಳ್ಳಿ ಪಟ್ಟ ಇದು. ರೆಕ್ಕೆನೂ ನೋಡಿ ಲೆಂತು. ಹಾಗೆ ಕಣ್ಣು ತೋರಿಸ್ತೀನಿ ನೋಡಿ ಗೈಸ್, ಕಣ್ಣಿನ ಜಾಸ್ತಿ ಬಿಟ್ಕೊಂಡಿಲ್ಲ ಗೈಸ್, ಇದು ಇರೋದೇ ಹಿಂಗೆ. ನೋಡಿ ಗೈಸ್, ಇನ್ನು ಕಣ್ಣು ಆ್ಯಕ್ಚುಲಿ ಬಿಡ್ಕೊಬೇಕು, ಇದು ಚಿಕ್ಕದಲ್ವಾ, ಸೊ ಅದಕ್ಕೆ ಹಿಂಗೆ ಬರುತ್ತೆ ನೋಡಿ. ಸೊ ತಲೆ ನೋಡಿ, ಇದ್ರದ್ದು ಹೆಲ್ದಿ ಆಗಿರೋ ಪಟ್ಟ ಗೈಸ್, ನೋಡಿ ಹಿಂಗಿದೆ. ನೋಡಿ ನಿಂತ್ಕೊಳ್ಳೋ ಸ್ಟೈಲ್ ನೋಡಿ ಅವನು. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ತೋರಿಸ್ತಿರೋದು ಬಂದ್ಬಿಟ್ಟು ಚಪ್ಪರ್ ಗೈಸ್. ಚಪ್ಪರಲ್ಲಿ ಇದು 5ರಿಂದ 6ನೇ ಕಳ್ಳಿ ಪಟ್ಟ. ಸೊ ಇದನ್ನ ಕುರೂಜಲ್ಲಿದೆ, ಸೊ ಅದಕ್ಕೆ ನೋಡಿ ತಲೆ ಮೇಲೆಲ್ಲ ಸ್ವಲ್ಪ ರೆಕ್ಕೆ ಎಲ್ಲ ಉದ್ರಿದೆ, ಮತ್ತೆ ಬರುತ್ತೆ. ಸೊ ರೆಕ್ಕೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ವೈಬ್ರೇಟ್ ಆಗುತ್ತೆ. ಆ್ಯಂಡ್ ಲಾಲ್ ಕಟ್ಟಿದೆ ನೋಡಿ ಗೈಸ್ ಇದಕ್ಕೆ, ಓಕೆನಾ. ಸೊ ಇನ್ನೊಂದು ಸೈಡ್ ತೋರಿಸ್ತೀನಿ ನೋಡಿ, ನೋಡಿ ಈ ತರ ಇದೆ. ಸೊ 2 ಸೈಡು ಈ ತರ ಲಾಲ್ ಕಟ್ ಬಂದಿದೆ ಇದಕ್ಕೆ. ಸೊ ಇದು ಬಂದ್ಬಿಟ್ಟು 5ರಿಂದ 6ನೇ ಕಳ್ಳಿ ಪಟ್ಟ. ಕಣ್ಣು ನೋಡಿ ಗೈಸ್, ಫುಲ್ ರವೆ ರವೆ ಹಿಂಗಿದೆ ನೋಡಿ. ಸೊ ಪಟ್ಟಗಳದ್ದು ಗೊತ್ತಾಗಲ್ಲ, ಬಟ್ ಇವಾಗ ನೋಡಿ ಇದು 5ರಿಂದ 6ನೇ ಕಳ್ಳಿ ದಸ್ತಾಗಿರೋದ್ರಿಂದ ಏನ್ ಸಕ್ಕತ್ತಾಗಿದೆ ಅಯ್ಯಿ.
ಸೊ ಇವಾಗ ಇದು ಸ್ಟ್ಯಾಂಡಿಂಗ್ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಕ್ರೂಜಲ್ಲಿ ಇರೋದ್ರಿಂದ ಸೊ ರೆಕ್ಕೆ ಎಲ್ಲ ಉದುರ್ತಿರುತ್ತಲ್ಲ, ಸ್ವಲ್ಪ ಒಂಥರ ಕಾಣಿಸುತ್ತೆ, ಬಟ್ ಒಳ್ಳೆ ಕ್ವಾಲಿಟಿ ಪಟ್ಟನೆ ಇದು. ಸೊ ತಲೆ ಮೇಲೆಲ್ಲ ಸ್ವಲ್ಪ ಉದ್ರಿದೆ, ಸೊ ಅದೆಲ್ಲ ಉದ್ರಿ ಇವಾಗ ನೆಕ್ಸ್ಟ್ ಬರುತ್ತಲ್ಲ ಅವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್. ಸೊ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ನಾನು ಇವಾಗ ತೋರಿಸ್ತಾ ಇರೋದು ಚಪ್ಪರು, ಸ್ವಲ್ಪ ಮಕ್ಷಿ ಕಲರ್ ಬರುತ್ತೆ ಗೈಸ್ ಇದು. ಸೊ ಇದೂ ಅಷ್ಟೇ 5ರಿಂದ 6ನೇ ಕಲ್ಲಿ ಪಟ್ಟ. ಸೊ ಇದಕ್ಕೂ ಮುಂಚೆ ಏನು ತೋರಿಸಿದ್ನಲ್ಲ ಅದು ಇದು ಸೇಮ್ ಒಂದೇ ಟೈಮ್ಗೆ ಬ್ರೀಡ್ ಆಗಿರೋದು. ಸೊ ರೆಕ್ಕೆ ನೋಡಿ ಹೆಂಗ್ ವೈಬ್ರೇಷನ್ ಇದೆ ಅಂತ, ಅದ್ರಿಗಿಂತ ಸ್ವಲ್ಪ ಜಾಸ್ತಿ ವೈಬ್ರೇಷನ್ ಇದೆ. ಆ್ಯಂಡ್ ರೆಕ್ಕೆನೂ ಅಷ್ಟೇ ನೋಡಿ ಗೈಸ್, ಸೇಮ್ ಲಾಲ್ ಕಟ್ ಇದೆ. ಸೊ ಅದಕ್ಕೆ ಹೆಂಗ್ ಲಾಲ್ ಕಟ್ ಬಂದಿತ್ತು ಇದಕ್ಕೂ ಲಾಲ್ ಕಟ್ ಇದೆ. ಸೊ ಇನ್ನೊಂದು ಸೈಡು ತೋರಿಸ್ತೀನಿ ನೋಡಿ, ನೋಡಿ ವೈಬ್ರೇಷನ್ ನೋಡಿ, ವೈಬ್ರೇಷನ್ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಕಣ್ಣು ತೋರಿಸ್ತೀನಿ ಗೈಸ್. ಕಣ್ಣು ನೋಡಿದ್ರೆ ಅಂತೂ ಇದಾಗ್ಬಿಡ್ತೀರಾ ನೀವು. ಮಸ್ತಾಗಿದೆ ಕಣ್ಣು ಅಂದರೆ ನೋಡಿ ಗೈಸ್, ಫುಲ್ ಪಿಲಾಂಕ ಕಣ್ಣು, ಬಟ್ ಒಂಥರ ಗೋಲ್ಡ್ ನೋಡಿ, ಸ್ವಲ್ಪ ಗೋಲ್ಡ್ ಕಲರ್ ತರ ಬಂದಿದೆ. ಫುಲ್ ರವೆ ರವೆ ಐಸು. ಸೊ ಇದು ಅಷ್ಟೇ ಕುರೂಜಲ್ಲಿ ಇರೋದ್ರಿಂದ ಸೊ ಈ ಪುಕ್ಕ ಎಲ್ಲ ಉದುರುತ್ತೆ ತಲೆ ಮೇಲೆ, ಕಣ್ಣತ್ರ ಇರೋದೆಲ್ಲ ಉದ್ರಿ ಸೊ ನೀಟಾಗಿ ಮತ್ತೆ ಹೊಸ್ದಾಗಿ ಬರಬೇಕು. ಸೊ ಹೊಸ್ದಾಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್. ಸೊ ಪುಕ್ಕ ಎಲ್ಲ ಇವಾಗ ಬರ್ತಾ ಇರೋದು, ಕ್ರೂಜಲ್ಲಿ ಇದೆ ಅಲ್ವಾ, ಸೊ ಅದಕ್ಕೆ ಒಂಥರ ಕಾಣಿಸುತ್ತೆ ಪುಕ್ಕ ಎಲ್ಲ. ಬಟ್ ಅದು ಬಿಟ್ಟರೆ ನೋಡಿ ಹೆಂಗ್ ವೈಬ್ರೇಷನ್ ಆಗ್ತದೆ ಅಂತ, ನಿಂತ್ಕೊಂಡಲ್ಲೇನೆ ವೈಬ್ರೇಟ್ ಆಗುತ್ತೆ. ಸೊ ಇದ್ರ ಕಣ್ಣಂತೂ ಮಸ್ತಾಗಿದೆ ಗೈಸ್. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ನಾನು ಇವಾಗ ತೋರಿಸ್ತಾ ಇರೋದು ಬಂದ್ಬಿಟ್ಟು ಫೀಮೇಲಲ್ಲಿ ಚಪ್ಪರ್ ಗೈಸ್ ಇದು. ಸೊ ಇದು ಬಂದ್ಬಿಟ್ಟು 2 ದಸ್ತ ಆಗಿರೋ ಹಕ್ಕಿ. ಸೊ ಒಂದೇರಿ ಕಣ್ಣು ತೋರಿಸ್ತೀನಿ. ಸೊ ಕಣ್ಣಂತೂ ಮಸ್ತಾಗಿದೆ ಗೈಸ್ ನೋಡಿ, ಫುಲ್ ರವೆ ರವೆ ಕಣ್ಣು, ಪಿಲಾಂಕ ಬಂದಿದೆ ಬಟ್ ಫುಲ್ ರವೆ ರವೆ ಕಣ್ಣು ನೋಡಿ. ಬಿಸಿಲಲ್ಲಿ ಏನು ಶೈನಿಂಗ್ ಸಖತ್ತಾಗಿದೆ ಅಲ್ಲ. ಸೊ ಇವಾಗ ನೆಕ್ಸ್ಟ್ ರೆಕ್ಕೆ ಹೊಡೆದು ತೋರಿಸ್ತೀನಿ. ಸೊ ನೋಡಿ ಗೈಸ್, ಫುಲ್ ವೈಬ್ರೇಷನ್ ಇದೆ ನೋಡಿ ಒಂದು. ಸೊ ಇದು ಬಂದ್ಬಿಟ್ಟು ಫೀಮೇಲು 2 ದಸ್ತ ಆಗಿರೋ ಹಕ್ಕಿ ಚಪ್ಪರು ನೋಡಿ ಗೈಸ್. ಇವಾಗ ಇದು ಸ್ಟ್ಯಾಂಡಿಂಗ್ ತೋರಿಸ್ತೀನಿ ನೋಡಿ ಗೈಸ್, ನೋಡಿ ಹೆಂಗಿದಾಳೆ ಅಂತ. ಒಳ್ಳೆ ಕ್ವಾಲಿಟಿ ಗೈಸ್ ಒಂದು. ಇದು ಬಂದ್ಬಿಟ್ಟು ಓಮರು. ಸೊ ಇದು ಒಂದೇ ಇರೋದು ನಮ್ಮ ಹತ್ರ ಓಮರಲ್ಲಿ, ನೋಡಿ ಹೆಂಗಿದೆ ಕ್ವಾಲಿಟಿ ಅಂತ. ಸೊ ಇದನ್ನು 3 ದಸ್ತ ಆಗಿರೋ ಹಕ್ಕಿ. ಸೊ ಇದ್ರ ಕಣ್ಣು ತೋರಿಸ್ತೀನಿ ನೋಡಿ ಇವಾಗ ನೋಡಿ ಗೈಸ್, ಫುಲ್ ರವೆ ರವೆ ಕಣ್ಣು ಒಂದು ನೋಡಿ. ಸೊ ಇದೊಂದೇ ಓಮರ್ ಇರೋದು ಗೈಸ್, ಒಳ್ಳೆ ಮಸ್ತಾಗಿದೆ ಕಲರು ಅಷ್ಟೇ ನೋಡಿ ರೆಕ್ಕೆ. ನೋಡಿ ಗೈಸ್, ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು ನಮ್ಮ ಮನೆಗೆ. ಸೊ ಇವ್ ಒಂದೇ ಇರೋದು, ನಮಗೆ ಓಮರ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಸೊ ಅದಕ್ಕೆ ಒಬ್ಬನ್ನೇ ಇಟ್ಕೊಂಡಿದೀವಿ ಬಂದಿದ್ದಾನಲ್ಲ ಅಂತ. ಸೊ ಇವಾಗ ಅವನಿಗೂ ಒಬ್ಬನೇ ಇರೋದಕ್ಕೆ ಬೇಜಾರು, ಸೊ ಅದಕ್ಕೆ ಸೇಲ್ಗೆ ಹಾಕ್ತಾ ಇದೀವಿ ಇವನ್ನ. ನೋಡಿ ಹೆಂಗ್ ನಿಂತಿದ್ದಾನೆ ಅಂತ, ಒಂದೊಳ್ಳೆ ಕೋಳಿ ಮರಿ ಸೈಜಲ್ಲಿ ಇದ್ದಾನೆ ಗೈಸ್ ಇವನು. ಸೊ ನನಗದು ತುಂಬ ಫೇವ್ರೆಟ್ ಇವನು, ಗುಂಡಿಗೆ ನೋಡಿ. ಸೊ ಸ್ಟ್ಯಾಂಡಿಂಗ್ ಪೊಸಿಷನ್ ನೋಡಿ, ಇದು ಅಷ್ಟು ಒಳ್ಳೆ ಕ್ವಾಲಿಟಿ ಇದ್ದಾನೆ ಗೈಸ್, ಮಸ್ತಾಗಿದ್ದಾನೆ ಇವನು. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ನಾನು ಇವಾಗ ತೋರಿಸ್ತಾ ಇರೋದು ಗೈಸ್ ಸಬ್ಜಾ. ಇದು ಸಬ್ಜಾದಲ್ಲಿ ಮೇಲು. ಸೊ ಮೇಲಲ್ಲಿ ಇದು ಬಂದ್ಬಿಟ್ಟು 2ರಿಂದ 3 ದಸ್ತ ಆಗಿರೋ ಹಕ್ಕಿ. ಸೊ ರೆಕ್ಕೆ ನೋಡಿ ಗೈಸ್, ವೈಬ್ರೇಷನ್ ಇದೆ ಸ್ವಲ್ಪ ನೋಡಿ. ಸೊ ಇನ್ನೊಂದು ಸೈಡ್ ತೋರಿಸ್ತೀನಿ ನೋಡಿ, ನೋಡಿ ವೈಬ್ರೇಷನ್ ಇದೆ. ಆ್ಯಂಡ್ 3 ಇದು ಬಂದಿರೋ 3 ಪಟ್ಟೆ ಹಕ್ಕಿ ಅಂತಾರಲ್ಲ ಗೈಸ್, ಆ ಥರ ಇದೆ ನೋಡಿ. 1 2 3 ಬಂದಿದೆ.
ಸೊ ಆ ಇದ್ರಲ್ಲಿ ಬರುತ್ತಿದ್ದು ನೋಡಿ 1 2 3 ಓಕೆನಾ. ಸೊ ಇವಾಗ ಇದ್ರ ಕಣ್ಣು ತೋರಿಸ್ತೀನಿ ನೋಡಿ. ಸೊ ಕಣ್ಣು ಬಿಸಿಲಲ್ಲಿ ನೋಡಿದ್ರೇನೆ ನಿಮಗೆ ಗೊತ್ತಾಗೋದು ನೋಡಿ. ಸೊ ಪಿಂಕ್ ಅನಾರಿ ಕಣ್ಣು ಬಂದಿದೆ, ಆಮೇಲೆ ಫುಲ್ಲು ರವೆ ರವೆ ನೋಡಿ. ಸೊ ಪಿಂಕಿಶ್ ಅನಾರಿ ಬಂದಿದೆ ನೋಡಿ ಗೈಸ್ ಇದ್ರ ಕಣ್ಣು. ಸೊ ಇದು ಬಂದ್ಬಿಟ್ಟು ಮೇಲ್. ಸೊ ಇದ್ರ ಸ್ಟ್ಯಾಂಡಿಂಗ್ ಪೊಸಿಷನ್ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್ ಏನ್ ಸಖತ್ತಾಗಿ ನಿಂತು ನೋಡಿ. ನೋಡಿ ಗೈಸ್ ಸ್ಟ್ಯಾಂಡಿಂಗ್ ಪೊಸಿಷನ್. ಸೊ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ವೈಬ್ರೇಷನ್ ನೋಡಿ. ಸೊ ನಿಂತಲ್ಲೇನೆ ಫುಲ್ ವೈಬ್ರೇಟ್ ಆಗ್ತದೆ, ಒಳ್ಳೆ ಪವರ್ ಇರೋ ಹಕ್ಕಿ ಗೈಸ್. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಬನ್ನಿ. ನಾನು ಇವಾಗ ತೋರಿಸ್ತಾ ಇರೋದು ಚೀನಿಲಿ ಬಂದ್ಬಿಟ್ಟು ಇದು ಫೀಮೇಲ್ ಗೈಸ್. ಇದು ಅಷ್ಟೇ 2 ರಿಂದ 3 ದಸ್ತ ಆಗಿರೋ ಹಕ್ಕಿ. ಇದು ಫೀಮೇಲ್ ಆಯ್ತಾ. ಸೊ ಇದ್ರದ್ದು ರೆಕ್ಕೆ ನೋಡಿ ವೈಬ್ರೇಷನ್ ಇದೆ. ನಾನು ಇನ್ನೊಂದು ರೆಕ್ಕೆನ ತೋರಿಸ್ತೀನಿ. ನೋಡಿ ಗೈಸ್ ಎರಡೂ ಕಡೆನೂ ವೈಬ್ರೇಷನ್ ಇದೆ. ಆ್ಯಂಡ್ ಇದ್ರದ್ದು ಕಣ್ಣು ತೋರಿಸ್ತೀನಿ ಇವಾಗ. ನೋಡಿ ಗೈಸ್ ಕಣ್ಣು ಇದ್ರದ್ದು. ಸೊ ಫುಲ್ಲು ರವೆ ರವೆ ಕಣ್ಣು ನೋಡಿ. ಸೊ ಇದು ಬಂದ್ಬಿಟ್ಟು ಫೀಮೇಲ್, ಚೀನಿ ಫೀಮೇಲ್ ಗೈಸ್. ಸೊ ಇವಾಗ ಸ್ಟ್ಯಾಂಡಿಂಗ್ ತೋರಿಸ್ತೀನಿ ಇದ್ರದ್ದು ನೋಡಿ ಗೈಸ್. ನಿಂತಿರೋ ಸ್ಟೈಲ್ ನೋಡಿ, ಅವಳು ಕಲರು ನೋಡಿ ಒಂಥರ ಸಖತ್ತಾಗಿದ್ದಾಳೆ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಇದರದ್ದು ಬಂದ್ಬಿಟ್ಟು ಚಪ್ಪರ್ ಗೈಸ್. ಇವನ್ ಬಂದ್ಬಿಟ್ಟು ಮೇಲು. ಸೊ ಸೇಮ್ ಇದನ್ನು ಅಷ್ಟೇ 2 ರಿಂದ 3 ದಸ್ತ ಆಗಿರೋ ಹಕ್ಕಿ. ಸೊ ರೆಕ್ಕೆ ನೋಡಿ ಗೈಸ್, ಇದೂ ಅಷ್ಟೇ ವೈಬ್ರೇಷನ್ ಇದೆ. ಸೊ ಇನ್ನೊಂದು ಸೈಡ್ ತೋರಿಸ್ತೀನಿ ನೋಡಿ, 2 ಸೈಡು ವೈಬ್ರೇಷನ್ ಇದೆ ನೋಡಿ. ಸೊ ಇದು ಮೇಲ್ ಗೈಸ್. ಕಣ್ಣು ತೋರಿಸ್ತೀನಿ. ಸೊ ಇವ್ರುಗಳು ಕಣ್ಣು ನೋಡೋದಕ್ಕೇನೆ ಮಜಾ. ಕಣ್ಣು ನೋಡಿನೇ ಖುಷಿಯಾಗಿ ಅದು ಬೇಕು ಇದು ಬೇಕು ಅಂತ ತಗೋತೀವಿ ನಾವು. ಸೊ ನೋಡಿ. ಸೊ ಇವಾಗ ಒಂದು ಸ್ಟ್ಯಾಂಡಿಂಗ್ ಪೊಸಿಷನ್ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್ ನಮ್ಮ ಹುಡುಗ ನೋಡಿ ವೈಬ್ರೇಷನ್ ಹೆಂಗ್ ಆಗ್ತಿದೆ ನೋಡಿ, ಫುಲ್ ವೈಬ್ರೇಟ್ ನೋಡಿ ಗೈಸ್. ಒಳ್ಳೆ ಪವರ್ ಇರೋ ಹಕ್ಕಿ, ಕ್ವಾಲಿಟಿನೂ ಅಷ್ಟೇ ಗೈಸ್. ನೋಡಿ ಏನ್ ಸಖತ್ತಾಗಿದೆ ಇದು ನೋಡಿ. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಗೈಸ್. ನಾನು ಇವಾಗ ತೋರಿಸ್ತಾ ಇರೋದು ಚಪ್ಪರಲ್ಲಿ ಫೀಮೇಲು. ಸೊ ಇದು ಬಂದ್ಬಿಟ್ಟು 2 ರಿಂದ 3 ದಸ್ತ ಆಗಿರೋ ಹಕ್ಕಿ. ಸೊ ನೋಡಿ ಇದ್ರದ್ದು ರೆಕ್ಕೆ ತೋರಿಸ್ತೀನಿ ನೋಡಿ, ವೈಬ್ರೇಷನ್ ಇದೆ ಲೈಟ್ ಆಗಿ ನೋಡಿ. ಲೈಟ್ ಆಗಲ್ಲ, ಜಾಸ್ತಿನೇ ಇದೆ. ಸೊ ಇನ್ನೊಂದು ಸೈಡು ತೋರಿಸ್ತೀನಿ ನೋಡಿ. ನೋಡಿ ಗೈಸ್ ಫುಲ್ ವೈಬ್ರೇಷನ್ ನೋಡಿ ಏನ್ ಸಖತ್ತಾಗಿದೆ ಅಂತ. ಸೊ ಇದು ಬಂದ್ಬಿಟ್ಟು ಶಾರ್ಟ್ ಬೀಕ್ ಗೈಸ್ ಇದ್ರದ್ದು. ಸೊ ನೋಡಿ ಇದ್ರದ್ದು ಬೀಕು, ಇದು ಶಾರ್ಟ್ ಬೀಕು. ಆ್ಯಂಡ್ ನೋಡಿ ಫುಲ್ ರವೆ ರವೆ ಕಣ್ಣು, ಇಲಾಂಕಾಯಿ ಬರುತ್ತೆ. ನೋಡಿ. ಸೊ ಸ್ಟ್ಯಾಂಡಿಂಗ್ ಪೊಸಿಷನ್ ತೋರಿಸ್ತೀನಿ ಇವಾಗ ನೋಡಿ ಗೈಸ್. ಸೊ ನಿಂತ್ರೂ ನೋಡಿ ಫುಲ್ ವೈಬ್ರೇಷನ್ ಅಲ್ಲಿದೆ ಅಕ್ಕಿ. ಸೊ ಎಲ್ಲಾನು ಅಷ್ಟೇ ಗೈಸ್, ನಮ್ಮನೆಯಲ್ಲೇ ಇರೋದು, ಯಾವುದು ನಾವು ಆಚೆಯಿಂದ ಪರ್ಚೇಸ್ ಮಾಡಿ ನಿಮಗೆ ಸೇಲ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ತೋರಿಸ್ತೀನಿ. ನಾನಿವಾಗ ತೋರಿಸ್ತಾ ಇರೋದು ಗೈಸ್ ಇದು ಚೀನಿಲಿ ಬಂದ್ಬಿಟ್ಟು ಇದು ಮೇಲ್. ಇದು ಅಷ್ಟೇ 2 ರಿಂದ 3 ದಸ್ತ ಆಗಿರೋ ಅಕ್ಕಿ. ಸೊ ರೆಕ್ಕೆ ನೋಡಿ ಗೈಸ್ ಹೆಂಗಿದೆ ವೈಬ್ರೇಷನ್. ಸೊ ಇನ್ನೊಂದು ಸೈಡು ತೋರಿಸ್ತೀನಿ ನೋಡಿ ರೆಕ್ಕೆ ನೋಡಿ, ಫುಲ್ ವೈಬ್ರೇಷನ್ ಇದೆ, ಒಳ್ಳೆ ಪವರ್ ಇರೋ ಹಕ್ಕಿ ನೋಡಿ, ಸಕ್ಕದ ವೈಬ್ರೇಷನ್
ಏನು ಫಾಸ್ಟ್ ಆಗಿದೆ. ಕಣ್ಣು ತೋರಿಸ್ತೀನಿ ಇವಾಗ ನೋಡಿ. ನೋಡಿ ಗೈಸ್, ಕಣ್ಣು ಫುಲ್ಲು ರವೆ ರವೆ. ನೋಡಿ ಗೈಸ್, ಕಣ್ಣು ಫುಲ್ಲು ರವೆ ರವೆ ಇದೆ. ನೋಡಿ ಗೈಸ್, ಕಣ್ಣು ನೋಡಿ. ಇದು ಬಂದ್ಬಿಟ್ಟು ಮೇಲ್ ಗೈಸ್. ನೋಡಿ ಒಳ್ಳೆ ಕ್ವಾಲಿಟಿ. ನೋಡಿ ವೈಬ್ರೇಷನ್ ನೋಡಿ. ಸೊ ಬಿಟ್ರೆ ಸಾಕು, ನಿಂತ್ಕೊಂಡಲ್ಲೇ ಹೆಂಗ್ ವೈಬ್ರೇಟ್ ಆಗುತ್ತೆ. ಒಳ್ಳೆ ಪವರ್ ಇರೋ ಹಕ್ಕಿ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಇದು ಜಾಕ್ ಗೈಸ್. ಜಾಕಲ್ಲಿ ಬಂದ್ಬಿಟ್ಟು ಇದು ಫೀಮೇಲು. ಸೊ ಇದು ಅಷ್ಟೇ 2 ರಿಂದ 3 ದಸ್ತಾಗಿರೋ ಅಕ್ಕಿ. ಸೊ ರೆಕ್ಕೆ ನೋಡಿ, ವೈಬ್ರೇಷನ್ ಇದೆ. ಇನ್ನೊಂದು ಸೈಡು ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಲೈಟಾಗಿ ವೈಬ್ರೇಷನ್ ಇದೆ. ಆ್ಯಂಡ್ ಕಣ್ಣು ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಕಣ್ಣು ಫುಲ್ ರವೆ ರವೆ. ಎಷ್ಟು ಮಸ್ತಾಗಿದೆ ನೋಡಿ. ಸೊ ಇವಾಗ ಇದು ಸ್ಟ್ಯಾಂಡಿಂಗ್ ತೋರಿಸ್ತೀನಿ ನೋಡಿ ಗೈಸ್. ಒಳ್ಳೆ ಶೇಪಲ್ಲಿರೋ ಹಕ್ಕಿ.